ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದಂತಹ ಲೋಕಾಯುಕ್ತ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾರೈಟ್. ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದಂತಹ ಲೋಕಾಯುಕ್ತ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾರೈಟ್. 7 ಜಿಲ್ಲೆಗಳಲ್ಲಿ ಏಕಾಏಕಿ ದಾಳಿ ನಡೆಸಿದ ಲೋಕ. ಬೆಂಗಳೂರು, ರಾಯಚೂರು, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ ಹಾಗೂ ಕಲಬುರಗಿಯಲ್ಲಿ ಲೋಕಾರೈಟ್ ಮಾಡಿದೆ. ಆದಾಯ ಮೀರಿ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಎಲ್ಲರೂ ಕಂಡೋರ್ ದುಡ್ಡು ಹೊಡೆದು ಅಧಿಕಾರಿಗಳು ಬೆಚ್ಚಗ ಮನೆಯಲ್ಲಿ ತಿನ್ಕೊಂಡು ಬಲ್ಕೊಂಡಿದ್ರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಶಾಕ್ ಕೊಟ್ಟಿದೆ ಲೋಕಾಯುಕ್ತರು ಬೆಳ್ಳಂಬೆಳಿಗ್ಗೆ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು ಸೇರಿ ಹಲವೆಡೆ ಲೋಕಾಯುಕ್ತರು ರೇಡ್ ಅನ್ನ ನಡೆಸಿದ್ದು 7 ಜಿಲ್ಲೆಗಳಲ್ಲಿ ಏಕಾಏಕಿ ರೇಡ್ ಅನ್ನ ಮಾಡಿದ್ದಾರೆ. ಬೆಂಗಳೂರು, ರಾಯಚೂರು, ಚಿತ್ರದುರ್ಗ, ತುಮಕೂರು ಸೇರಿ ಶಿವಮೊಗ್ಗ, ಕಲಬುರಗಿಯಲ್ಲಿ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಸಾರ್ವಜನಿಕರ ಹತ್ರ ನೀನೊಂದು 5,000 ಕೊಡು, ಇಲ್ಲ ನೀನೊಂದು 5 ಲಕ್ಷ ಕೊಡು, ನಿನ್ನ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಸ್ಯಾಲ್ರಿ ಏನಿದೆ ಅದಕ್ಕಿಂತ ಜಾಸ್ತಿ ಹಾಕಿ ನೀವು ಲಂಚ ತೆಗೆದುಕೊಳ್ತಾ ಇದ್ರಲ್ಲ, ಆ ರೀತಿಯಾಗಿರುವಂತಹ ಮನೆಗಳಿಗೆ ರೇಡ್ನ ಮಾಡಲಾಗ್ತಾ ಇದೆ. ಒಳ್ಳೆ ಕೆಲಸ ಇದು, ಸಾಕಷ್ಟು ಕಡೆಯಲ್ಲಿ ಆಗಬೇಕು. ತಿನ್ಕೊಂಡಂಗೆ ಮಲ್ಕೊಂಡ್ಬಿಡ್ತಾರಲ್ಲ, ಬೇರೆಯವ್ರ ದುಡ್ಡಿನಲ್ಲಿ ಎಂಜಾಯ್ ಮಾಡ್ತಾರಲ್ಲ, ಸರ್ಕಾರಿ ಉದ್ಯೋಗಿ ಆಗಿದ್ದೇನೆ ನಾನು ಅಂತ ಹೇಳಿ ಧಿಮಾಕಿನಿಂದ ಕಣ್ಕಂಡವ್ರ ಹತ್ರ ಕೈ ಚಾಚುವಂತಹ ಅಧಿಕಾರಿಗಳಿಗೆ ಇದೊಂದು ತಕ್ಕ ಪಾಠವಾಗಿದೆ. ಇನ್ನು ಲೋಕಾಯುಕ್ತ ದಾಳಿಗೆ ಅಲ್ಲಿರುವಂತಹ ಅಧಿಕಾರಿಗಳಿಗೂ ತತ್ತರಿಸಿ ಹೋಗಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿಯನ್ನ ಖಾಸಗಿ ವ್ಯಕ್ತಿಗಳಿಗೆ ಪರವಾನಗಿ ಮಾಡಿಕೊಟ್ಟಿದ್ದಂತಹ ಇಲಾಖೆಯ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನ ನೀಡಿದ್ದಾರೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ಒಂದು ಮನೆ ಇದೆ ಅಂತ ಹೇಳಿ ಸಾಕಷ್ಟು ಜನರ ಮನೆಗೆ ನುಗ್ಗಿದ್ದಾರೆ. 7 ಕಡೆಯಲ್ಲಿ ರೇಡ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಬೆಂಗಳೂರು, ರಾಯಚೂರು, ಶಿವಮೊಗ್ಗ, ತುಮಕೂರು ಮತ್ತು ಕಲಬುರಗಿ, ಚಿತ್ರದುರ್ಗ ಸೇರಿ ಸಾಕಷ್ಟು ಕಡೆಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.